ರಕ್ಷಕನಾದ ನೀನು ಈ ರೀತಿ ಮಾತನಾಡಿದ್ರೆ ಹೇಗೆ? ಅಹೋ ಪ್ರಾಣೇಶ್ವರ, ಪ್ರಾಣೇಶ್ವರೇ, ನಿನ್ನ ನಂಬಿದ ಭಕ್ತರನ್ನು ನೀನೇ ಕಾಯಬೇಕು. ಲೋಕ ರಕ್ಷಕನಾದ ನೀನು ಭಕ್ತರನ್ನ ಕಾಪಾಡುವುದು ನಿನ್ನ ಜವಾಬ್ದಾರಿ. ಆದ ಕಾರಣ ನೀನು ಭಕ್ತರನ್ನು ಮರೆಯಬೇಡ ದೇವ ದಿವ್ಯ ಪ್ರಭಾ. ಎನ್ನ ಪ್ರೀತಿ ಹರಗಣಿ, ನೀನೀಗ ಸುದ್ದಿ ಬಯಸಿ ಮಾತನಾಡಿದ್ರೆ ನನಗೆ ಗೊತ್ತಾಗಬೇಕು. ನೀನು ಕೇಳುವುದಾದರೂ ಏನು ಹೇಳು. ಎನ್ನೋಳ ಸಂಕೋಚಗಳಿಂದ ಸುಂದರಿ ಮಾಗದ ಸಹೋದರಿ. ಅಹೋ ಶ್ರೀಹರಿ, ಅದೇ ರುಕ್ಮಣೆ, ಯಾವ ವಿಷಯವೆಂದು ನಿನಗೆ ತಿಳಿದಿಲ್ಲವೇ? ತಿಳಿದರೆ ನಾನು ಕೇಳದ ಸುಂದರಿ. ಲೋಕ ರಕ್ಷಕರಾದ ಎಲ್ಲ ಭಕ್ತರನ್ನು ಕಾಪಾಡುವುದನ್ನು ನೀನಾದ ಮೇಲೆ ನಿನಗೆ ವಿಷಯ ತಿಳಿದಿರುವುದೇ? ನಿನಗೆ ತಿಳಿದಿದೆಯಾ ಸುಂದರಿ? ಅಹೋ ಶ್ರೀಹರಿ, ಅದೇ ರುಕ್ಮಣೆ, ನನ್ನ ಅಣ್ಣನಾದ ಪಾರ್ಥನೊಡನೆ ಯುದ್ಧವಾಗಿ ಹೋಗುವೆ ಅಂತಲ್ಲ. ಯಾರ ಮಾತು ಕೇಳಲು ಬಂದನು ಸುಂದರಿ? ಅಹೋ ಪ್ರಾಣೇಶ್ವರ, ಅದೇ ಪ್ರಾಣೇಶ್ವರೇ, ವಿಷಯ ಸಂಗತಿ ತಿಳಿದಿರುವ ಕಾರಣ ನಿನ್ನ ಬಳಿ ಹೋಗಬೇಡ ಎಂದು ಕೇಳಿಕೊಂಡು ಅವರು ಮಾಡಿದ ಕರ್ಮವನ್ನು ನೋಡಿದೆಯಾ ಸುಂದರಿ? ದೇವ, ಅಯ್ಯ ಸುಂದರಿ, ಅಣ್ಣನಾದ ಪಾರ್ಥನನ್ನು ಕ್ಷಮಿಸಿ ಆತನೊಡನೆ ಯುದ್ಧಕ್ಕೆ ಹೋಗಬೇಡ ದೇವ. ಅದು ಯಾರ ಮಾತನ್ನು ಕೇಳಲು ಬಂದನು ಸುಂದರಿ? ಕೇಳುವುದಿಲ್ಲವೇ ದೇವ? ಮತ್ತೊಮ್ಮೆ ಹೇಳಲು ಕೇಳು. ನಂಬಲಾರೆನೋ ನಿನ್ನ ಮಾತನು, ನಂಬಲಾರೆನೋ ದೇವ ನಿನ್ನ ಮಾತನು. ಎನ್ನ ಅಣ್ಣ ಪಾರ್ಥನನ್ನು ಎಂದು ಕಾಡುವೆಯ, ಎಂದು ಕಾಡುವೆಯ, ನೀನು ಯುದ್ಧ ಮಾಡುವೆಯ. ನಂಬಲಾರೆನೋ
ಸುಂದರಿ ಅಸಮ ವೀರನ ಎನಿಸಿಕೊಂಡ ಎನ್ನ ಅಣ್ಣನಾದ ಪಾರ್ಥನೊಡನೆ ಏತಕ್ಕೆ ಯುದ್ಧಕ್ಕೆ ಹೋಗುವೆ? ಇಷ್ಟು ದಿನಗಳವರೆಗೆ ಪಾಂಡವರನ್ನ ಎಡೆ ಬಿಡದೆ ಕಾಡುತ್ತಿರುವ ನೀ ಕಾಪಾಡುತ್ತಿರುವೆ ಅಂದ. ಸುಂದರಿ ನಿನ್ನ ಅಣ್ಣನ ಬಗ್ಗೆ ಮಾತನಾಡ್ತೀನಿ, ನಿನ್ನ ಗಂಡನ ಬಗ್ಗೆ ಮಾತನಾಡುವ ಅರ್ಥವಿದೆ ಸುಂದರಿ. ಶ್ರೀಹರಿ, ಎಂತಹ ತೊಂದರೆ ಬಂದರೂ ಕೂಡ ಪಾಂಡವರನ್ನ ಇದುವರೆಗೂ ಕಾಪಾಡಿದೆಯಲ್ಲವೇ? ಮಾತನಾಡುವಾಗ ಸುಂದರಿ ನೀನು ಪಾಂಡವರನ್ನ ಕಾಪಾಡಿದೆಯಲ್ಲವೇ? ನೋಡಿ ಸುಂದರಿ ಕಾಂತ, ಅಂದು ಪಾಂಡವರನ್ನ ಕಾಪಾಡಿದ ನೀನು ಇನ್ನೇಕೆ ಕಾಡುತ್ತಿರುವೆ? ಅಹೋ ಹೃದಯೇಶ್ವರ, ಕರಮುಗಿದು ಶಿರಬಾಗಿ ಬೇಡಿಕೊಳ್ಳುವೆನು. ಅಣ್ಣನಾದ ಪಾರ್ಥನು ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ಆ ತಪ್ಪನ್ನು ಮನ್ನಿಸಿ ಯುದ್ಧ ಮಾಡಬೇಡ ಎಂದು ಬೇಡಿಕೊಳ್ಳುವೆನು ಶ್ರೀಹರಿ ಭಕ್ತೋದ್ಧಾರ. ಚೆನ್ನಾಗಿ ಕೇಳು. ಅದೇನು ಹೇಳಿದೇವಾ? ಇಂದಿನ ದಿನಗಳಿಗೆ ಮಣಿಪುರದ ದೇಶದ ಅರಸನಾದ ಏಕೈಕ ಪುತ್ರನಾದ ಗಯ ಮಹಾರಾಜನು ನಾಳೆ ಸಾಯಂಕಾಲ ವೇಳೆಗೆ ಸಮತವನ್ನರಿತು ಗಯನು ನಾರಾಯಣರ ಮುಖಾಂತರದಿಂದ ಧ್ರುಪದನಂದನ ಬಳಿಕವಾಗಿ ಕಲಿಪಾರ್ಥನು ಶ್ರೀ ಹರಡನು ಯುದ್ಧನ ಮಾಡಿ ಗಯನನ್ನು ಕಾಪಾಡೋದಕ್ಕೆ ಬೇಡದ ಕಾರಣ ಧನಂಜಯನ ವಿದ್ಯಕ್ಕೆ ಸನ್ಮತನಾಗ ಬರುವ ಸುಂದರಿ ತಿಳಿದೇ ಇದ್ದಿಲ್ಲ ಬರೀ ಪ್ರಾಣೇಶ್ವರ. ಹೇಳಿದ ಬಳಿಕ ನನಗೆಲ್ಲ ವಿಷಯ ಲೋಕ ಕಲ್ಯಾಣಕ್ಕಾಗಿ ನೀನು ಮಾಡುವ ಎಲ್ಲ ಕಾರ್ಯಕ್ಕೂ ಎನ್ನ ಸಮ್ಮತಿ ಇದೆ ಕಾಂತ. ನೀನು ಮಾಡುವ ಕಾರ್ಯಕ್ಕೆ ಎನ್ನ ಸಮ್ಮತಿ ಇದೆ ಕಾಂತ. ಗುಣವಂತ ಅಯ್ಯ ಸುಂದರಿ ಹೇಳುವುದು ಚೆನ್ನಾಗಿ ಹೇಳು ಪ್ರಾಣೇಶ್ವರ.
ನಾನು ಇನ್ನು ಹೋಗಿ ಬರುವೆ. ಹಾ. ನೀ ನಿನ್ನ ಅರಮಂದಿರಕ್ಕಿದ್ದರೆ ಕಾಮಿನಿ ಕಲಾಂಸಕ ಕಾಮಿನಿ ನಿನ್ನ ಮಾತಿನಂತೆ ಆಗಲಿ. ಎಲ್ಲ ಸಾರಥಿ ಹೋಗುದಿ. ಇನ್ನು ನಾನು ಇದ್ದಕ್ಕೆ ಹೊರಡೋಣ. ರಣರಂಗದಲ್ಲಿ ಚೂಟಿಂದ ರಥವನ್ನು ಬಿಡುವಂತ ನಾನು ಸಾರಥಿ ಆದ ಜಾಗ್ರತೆ. ಅರ್ಜುನ ಅರ್ಜುನ ನನ್ನ ಮಿತ್ರನಾದ ಪದ್ಮಾಕ್ಷನಿರುವ ದ್ವಾರಕಾಂಧರ್ವ ಗರಡಿಗರು ಗಂಧರ್ವ ರಾಜನಾಯಕ ಜಯಮಾರದನೇ ಬಿಟ್ಟು ಕೇಳು. ಇದೇನು ನೋಟು ದ್ವಾರಕಾ ನಗರವನ್ನು ಪಟ್ಟಣ ಆಳು ಬಿದ್ದ ಮನವನ್ನು ಒಡಗೂಡಿ ಒಂದೇ ಪ್ರಾಣವಾಸುತ್ತಿರುವುದೊಡು ಭೀಕರವಾದ ಕಾಡು. ಇಲ್ಲ ಈ ಗಂಧರ್ವನೇ ಈ ದ್ವಾರಕಾ ನಗರವು ಅದ್ಭುತ ಕಾಣುವುದಕ್ಕೆ ಕಾರಣವೇನೆಂದರೆ ರಥದಡಿಯನ್ನು ಜನಿಸಿ ಅವನ್ನು ಸೋದರ ಮಾವನವರಿಗೆ ತಲುಪಿಸುವ ಕಟ್ಟಡದಿಂದ ತಪ್ಪಿಸಿಕೊಂಡು ಹುಟ್ಟಿದ ದಿನ ಊರು ಬಿಟ್ಟು ಈ ಆಕೆಯಲ್ಲಿ ಬಂದು ಧರಿಸಿದರಂತೆ. ಎಲೆ ಗೈವಾರದರೆ ಉಲ್ಲೋಚನಾದ ನಾರಪಾದ ಅಂತಃಕರಣದಿಂದ ಆಳ್ಬಿಟ್ಟು ದ್ವಾರಕಿ ಪಕ್ಷಿಧಾಮದಿಂದ ಎಷ್ಟು ತಿಳಿದುಕೊಳ್ಳುತ್ತಿರುವನು. ಇದೆಲ್ಲ ಸೃಷ್ಟಿಕರ್ತನ ನಿಯಮ ಆಗಿರಲಿ. ಅಪಪ ಎಲ್ಲ ಈ ಗಂಧರ್ವನೇ ಈ ಕಡೆ ನೋಡು. ಗೊಲ್ಲ ಗರತಿಯಾದ ಸುರತ ನಾರಿಯರದಷ್ಟು ಸುಂದರ ಮಾಡಿಕೊಂಡು ಶ್ರೀಮನ್ನಾರಾಯಣ ಬಾಲಸೇವೆ ಬಂದಿದ್ದರು. ಆದಷ್ಟು ಸುಂದರವಾಗಿ ಇದನ್ನೆಲ್ಲ ನೋಡಿದರೆ ಜಗದಡಿಯನಾದ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಬಂದ ಪಾದಾರ್ಪಣೆ ಮಾಡಲು ಹುಣ್ಣೆಂದು ತಿಳಿಯಬೇಕು. ಕಟಕಟ ನಿನ್ನ ಮಾಯಾ ತಳವು. ಇಲ್ಲ ಈ ಗಂಧರ್ವನೇ ಈ ಕಡೆಗೆ ನೋಡು. ಕಣ್ಣಿಗೆ ಕಾಣಬಾರದ ಜನಗಳನ್ನು ನೋಡು. ಈ ಜನಸಂಜನ್ನು ನೋಡಿದರೆ ನಾನೊಂದು ಕಾಣಲಾರದ ಅದ್ಭುತವನ್ನು ಕಂಡ ನಿನ್ನಮಯ ಆನಂದಮಯ ಒಂದು ಕಡೆ ಎನ್ನ ಮಿತ್ರನಾದ ಶ್ರೀಕೃಷ್ಣ ಒಡನೆ ಇಷ್ಟು ಜನಗಳಿಂದ ಕೊಟ್ಟು ಯುದ್ಧ ಮಾಡ ಸಂಕಟ ಇನ್ನೊಂದು ಕಡೆ. ಈ ಗಂಧರ್ವನೇ ಕಾಲದಲ್ಲಿ ಇಲ್ಲಿನ ಜನಸಂಧಿಯು ಅಲ್ಲಿ ಕತ್ತಲ ಕವಿ ಅಂತ ಸುತ್ತಲೂ ಮುತ್ತಿಕೊಂಡಿರುವ ಸೇನಾಧಿಪತ್ಯ ಸಂಬಂಧ ನೋಡು. ಮಧ್ಯದಲ್ಲಿ ರಥದಡಿಯನಾದ ಕಮಲಾಕ್ಷನ ನೋಡು. ಆತನ ತಲೆಯ ಬದಿಗೆ ಏನಾದ್ಯಂತ ತೋರದ ಕಂದನ ನಾರನು ಆದಷ್ಟು ಸೊಗಸಾಗಿ ಬಂದಿರುವ ನೋಡು. ಸದನ ಮಿತ್ರಾದ ನಂಬಿರು ಆಗಿರಲಿ. ಜಾಗ್ರತೆಯಿಂದ ಶ್ರೀಕೃಷ್ಣನಿಗೆ ಹೋಗೋಣ ಸಾರಥಿ. ಅದು ಜಾಗ್ರತೆ.
ಪಾರ್ಥ ಈ ಲೋಕದೊಳಗೆ ಕೃಷ್ಣ ಅರ್ಜುನಂದರೆ ಒಂದೇ ಪ್ರಾಣವಾದರೂ ಎರಡು ದೇಹದಂತಿರುವುದು. ಹೌದು ಕೃಷ್ಣ. ಅಹೋ ಅರ್ಜುನ, ಅಹೋ ನಾರಾಯಣ. ಅಂದಿನ ದಿನದೊಳಗೆ ಆ ಗಯ ಮಹಾರಾಜನಿಗೆ ಶಾಪವನ್ನು ಕೊಟ್ಟರು ನಿಜ. ಆದರೆ ಆ ಶಾಪ ವಿಮೋಚನ ವಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲದ ಮಾತು. ಈ ಅಲೋಕದೊಳಗೆ ನೀನೇ ಅದಕ್ಕೆ ಬಂದ ಪೌರ ಬಿಡಿಸೋ ನಿನ್ನ ವಿಚಾರವನ್ನ ವೀಕ್ಷಣ. ಅವು ರಾಕ್ಷಸಾಂತಕನಾದ ಲಕ್ಷ್ಮೀಕಾಂತನೇ ಸುಜ್ಞಾನ ನಿಧಿ ಪ್ರಾತಮದೀದನೇ ಎನ್ನದನ್ನು ನುಡಿಯನ್ನು ದೇವನೆನ್ನ ರಥಕ್ಕೆ ಸಾಧಿಸಿದಾಗ ನನ್ನ ದೇಹದ ಕಣಗಡಿಯಲ್ಲಿ ಸಪ್ತಮಿ ಎತ್ತುವಲ್ಲೇ ಪರಿಮಳವಲ್ಲದೆ ಓ ಕಮಲಾಕ್ಷರೇ ದ್ರೌಪದಿಯನ್ನು ಮುತ್ತ ಮನೆಯಾದ ದ್ರೌಪದಿಯನ್ನು ನೀಸಾದ ಕನ್ನ ನಾರದರು ಗಯ ಮಾಡಲು ಇದುಗಳನ್ನು ಅಭಯವನ್ನು ತೆಗೆದುಕೊಂಡಂತೆ ಅದಕ್ಕೆ ಶಪಥವನ್ನು ಮೇಲೆ ನಡೆದರೆ ಇಬ್ಬರ ಸತಿಮಣಿಯಾದ ದ್ರೌಪದಿ ಮೊತ್ತನಾದ ರಾಜ ಗೈರನ್ನ ಸಂಬಂಧ ಬೇಡ ಸಾಂಬಸಕನೇ ಎಂದು ಮಣಿಯ ಜೀವನ ಚಿಂತಿಸಿದರೆ ಫಲವಿಲ್ಲ ಪಾರ್ಥ. ಅಹೋ ಎಲ್ಲ ಪವಿತ್ರ ಮಿತ್ರನಾದ ಕಲಿಪಾರ್ಥ. ಅಹೋ ನಾರಾಯಣ, ನೀನು ಯುದ್ಧಕ್ಕೆ ಬಂದಿದ್ದೆ ವ್ರತ. ಹೌದು ನಾರಾಯಣ. ಅದು ಹೇತಕ್ಕೆಂದರೆ ಅದು ಹೇತಕ್ಕೆ ನಾರಾಯಣ? ಒಂದು ನೀತಿ ಹೇಳುವನ್ನು ಚೆನ್ನಾಗಿ ಕೇಳು. ಅದನ್ನು ಚೆನ್ನಾಗಿ ಹೇಳು. ಉತ್ಪತ್ತಿ ತಿಥಿ ಚ ಕರ್ಣಂ ರೇವ್ ಚ ಭ್ರಮಣೋ ಕಾರ್ಮಿಕ ಚ. ಅಗೋ ಕಿರೀಟಿ. ಅವೋ ನಾರಾಯಣ. ತಾತ್ಪರ್ಯವೇನೆಂದರೆ ತಾತ್ಪರ್ಯವೇನು ನಾರಾಯಣ? ಉತ್ಪತ್ತಿ ಸ್ಥಿತಿ ಲಯಗಳೆಂಬ ಶ್ರೀ ವಿಧಗಳನ್ನರ್ತು ಸಾಕ್ಷಾತ್ ಬ್ರಹ್ಮದೇವನೇ ಇಂದು ಸಾಯಂಕಾಲದೊಳಗೆ ಗೇನಿಗೆ ಮುಕ್ತವಾಗಬೇಕೆಂದು ಬ್ರಹ್ಮ ಲಿಖಿತ ಬರೆದಿರುವಾಗ ಅಗೋ ಅರ್ಜುನ, ಈಗ ನಾನಾದರೂ ಅವನನ್ನು ಬಲಿಸುವುದು ಸಾಧ್ಯವಿಲ್ಲದ ಮಾತು. ಮಿಂಚಿ ಹೋದ ಮಾತಿಗೆ ಎಷ್ಟು ಹೊಡೆದುಕೊಂಡರೋ ಹಿಂತಿರುಗ ಬರುವುದೆಲ್ಲ ದೊಡ್ಡವರು ಹೇಳಿದ ಗಾದೆಯಂತೆ ಈಗ ಏನು ಯೋಚಿಸಿದ್ರೆ ಫಲವಿಲ್ಲ ಫಲಗುಣ ಎನ್ನ ಮಾತೆಯನ್ನ ಕೇಳೋ ವೀಕ್ಷಣ. ಅವೋ ಕೇಶವನೇ, ನಾನು ಎಷ್ಟು ಹೊಡೆದುಕೊಂಡರೂ ನಿನ್ನ ನೀತಿ ಪಾಠ ಹೇಳುವುದು ಬಿಡಲಿಲ್ಲ. ಪವಿತ್ರಾದ ಸರಸ್ವತಿಯವರ ನಂದನಿಗೆ ಕೈಯನ್ನು ಕಾಪಾಡುವೆ, ವಚನ ಕೊಟ್ಟಿರುವೆ, ಶ್ರೀಮನ್ನಾರಾಯಣ ಪಾದಗಳಿಗೆ ಕಾಪಾಡ ಎಂದು ಹೇಳುವನು. ಅಲ್ಲಿಗೆ ನಾರಾಯಣ ನನ್ನ ಮಾತಿ ಒಡಗಡ ಇದ್ದರೆ ಈ ಮಾತಿನ ಪ್ರಕಾರದಂತೆ ಗಿದ್ದಕ್ಕೆ ನಿಲ್ಲವಾದರೆ ಸಮರಂಗದಲ್ಲಿ ನಿನ್ನೊಡೆನ ಕಾದಾಡಿ ಕೈಯನ್ನು ಕಾಪಾಡೋದಕ್ಕಿಷ್ಟ ಹೆಚ್ಚಕ್ಕೆ ನಿರ್ಲಕ್ಷ್ಯ. ಅಹೋ ನಾರಾಯಣ, ಅದನ್ನು ಚೆನ್ನಾಗಿ ಹೇಳು. ಕೇಳಯ್ಯ
ಮಲಗಿಸಿದ ಗಾಂಟಿ ಇದ್ದೀವಿ ನೀನು. ನನ್ನೊಡನೆ ಸಮರಂಗದಲ್ಲಿ ಜಯ ಸಾಧಿಸಿ ಗಯನನ್ನು ಕಾಪಾಡಿದ್ರೆ ಕಾಪಾಡಬಹುದು. ನಮ್ಮ ಈರುವರ ಗೆಳೆತನವನ್ನು ಹಿಂದಕ್ಕಿಟ್ಟು ಇದೊಂದು ದಿವಸವಾದರೂ ಕಾದಾಡೋಣ. ನಮ್ಮ ಈರುವರಲ್ಲಿ ಯಾರಿಗೆ ಜಯಿಸುವುದು ನೋಡೋಣ. ರಣರಂಗದಲ್ಲಿ ನಡಿಪತ್ತ ನೀನು ಬಹಳ ಹಿಂದಕ್ಕೆ ನಿನ್ನ ಭಕ್ತನಾದ ಪಾಲದನ ಮೊಮ್ಮಗನಾದ ಬಲ ಚಕ್ರವರ್ತಿಯ ಮುಕ್ಕೋಟಿ ದೇವಾನ ದೇವದರು ಕೊಡಲ್ಪಟ್ಟ ಕಾಲಕ್ಕೆ ದೈತ್ಯರ ಗುರು ಗರ್ಭದೊಳಗೆ ವಾಮನ ಮೂರ್ತಿಯಾಗಿ ಈ ಭೂಮಿ ಅವತರಿಸಿ ಚಕ್ರವರ್ತಿಯ ಸಭೆಯ ನೀನು ಹೋಗುತ್ತಿರಲು ನೀನು ಮಾಡೋ ಮೋಸ ಗುಟ್ಟವನ್ನು ಅರಿತ ದೈತ್ಯರ ಗುರು ಶುಕ್ರಾಚಾರ್ಯನು ನಿನ್ನ ಬೆಲೆಯಿಂದ ದರ್ಪೆಯಿಂದ ಅವನು ಕಣ್ಣನ್ನು ತಗೋ ಮಾಯಾಕಾರನು ನೀನು ಕಮಲ ನೇತ್ರನೇ ಅಲ್ಲದೆ ತಾವು ಬಂದ ಕಾರಣವೇನು ತನಿ ಏನು ಬೇಕೆಂದ ಬಲಿ ಚಕ್ರವರ್ತಿಯೇ ಮೂರು ಪಾದವನ್ನು ಭೂಮಿಯನ್ನು ಬೇಡಿ ಒಂದು ಪಾದವನ್ನು ಆಕಾಶಕ್ಕೆ ಇಟ್ಟು ಒಂದು ಪಾದವನ್ನು ಈ ಭೂಮಿಯಲ್ಲಿಟ್ಟು ಪಾದವನ್ನು ತಲೆಮೇಲಿಟ್ಟು ಪಾತ್ರಕ್ಕೆ ತುಳಿಯ ಕಬಡ್ಡಿ ನೀನನ್ನು ನಾರಾಯಣ ನನ್ನನ್ನು ಮಲರನ ರಕ್ಷಣ ಕಾಪಾಡ ಧೈರ್ಯವನ್ನು ನಿಗಿದ್ದರೆ ರಣರಂಗದ ಉಭಯರ ಕಾದಾಡೋಣ. ಯಾರಿಗೆ ಜಯಿಸುವುದು ನೋಡೋಣ. ರಣರಂಗದಲ್ಲಿ ಸಾಮರ್ಥ್ಯ ಅವೋ ಕಮತನ ನೇತ್ರನೇ ಯುದ್ಧದಲ್ಲಿ ತೋರಿಸುವ ನನ್ನ ಶಕ್ತಿ ಸಾಮರ್ಥ್ಯವನ್ನೇ ಮೂರು ಲೋಕನ ಶ್ರೀಕೃಷ್ಣ ಹೊರಬಲದಿಂದ ಹತ್ತು ನಿಮಿಷ ರಾಮಗಳ ಬಂದನು ಮುಂದೆ ಇಟ್ಟು ನಿನ್ನ ನಡೆದ ಸರಿ ಕಾಳು ಮಾಡ್ರೆ ಈ ಲೋಕಗಳಿಗೆ ಆತನ ಬಲ ಹಾಕಿದವನು ತೋರಿಸಿದ ಕೃಷ್ಣ ಎದ್ದಕ್ಕೆ ನಿನ್ನ ಕ್ಷಣ ಅವು ಕೈಕೊಡ್ತಾ ಈಗ ನಿಮ್ಮ ಸರಸ್ತಗಳು ನನಗೆ ಸರಿ ಹೋದವು ಕೈಯನ್ನು ಬಿಡು ಕೆಲಸವ ಯುದ್ಧ ಮಾಡಲಾಗದು ಎಲ್ಲ ಸಾರಥಿ ಇದೇನು ನನ್ನ ಅಸ್ತ್ರಗಳೆಲ್ಲ ನಾಶವಾಗಿ ಹೋದವು. ಆದ ಕಾರಣ ಪಾಲ್ಗೊಳ್ಳಿಗೆ ಮರ ಮಸವನಿಟ್ಟು ಇದನ್ನು ಮಾಡಿವೆ. ಸಂಜಯ ನಿನ್ನ ಜೀವಕ್ಕೆ ನಾನು ಮಚ್ಚಿದೆ ಈಗ ನನ್ನಲ್ಲಿರೋದು ನಾರಾಯಣಾಸ್ತ್ರ ಬಾಣವು. ನೀನು ಹೂಡುಬಡೆಯುವ ಪಾತ್ರ ತೋರಿಸುವ ನಿನ್ನ ಸಾಮರ್ಥ್ಯ. ಅವೋ ಮರಹರ ಇದೇನಿದ್ದರಲ್ಲಿ ನಿನ್ನೆಲೆ ನಿಲ್ಲದಿದ್ದರೆ ಸಾಕು ನನ್ನ ಕಬಡಿದ್ದಾರೆ ಈಗ ತೋರಿಸಿದ ಅರ್ಜುನ ಶಕ್ತಿ ತರವನ್ನು ನನ್ನ ನಾರಾಯಣಾಸ್ತ್ರ ಬಾಣವನ್ನು ಅರ್ಜುನ ಭಾಷಣಾಸ್ತ್ರ ಬಾಣಗಳು ಆಕಾಶಕ್ಕೆ ಹಾರಿ ಗುಡುಗು ಮಿಂಚಿಗಳಂತೆ ಶಬ್ದ ಮಾಡಲಾಗುತ್ತಿದ್ದವು. ಇದೇ ಸಮಯ ಜಂಗಲ್ಲಿರುವ ಸುದರ್ಶನ ಚಕ್ರದಿಂದ ಗಯನ ಶಿರವನ್ನು ಅರದು ಬಿಸಾಡಬಹುದು ಸಾಧ್ಯ. ಇದೇ ಸಮಯ ಭಾರತದ ಸರಿಗಮನಗಳ ಶಬ್ದಕ್ಕೆ ತಾಳಲಾರದೆ ಕರಣಗಳ ಮುಚ್ಚಿಕೊಂಡು ಕಳೆಯ ಕುಂತನು. ಎಲ್ಲ ಸಾರಥಿ ಗಯನ ಶಿರವನ್ನು ಆರಿಸುವುದಕ್ಕೆ ಇದೇ ಸರಿಯಾದ ಸಮಯ. ಎನ್ನ ಸುದರ್ಶನ ಚಕ್ರದಿಂದ ಗಯನ ಶಿರವನ್ನು ಆರಿಸುವುದನ್ನು ಸಾರಥಿ ಅತಿ ಜಾಗ್ರತೆ. ಅವೋ ಕಪಟ ನಾಟಕನಾದ ನಾರಾಯಣ
ಏನು ಮೋಸ ಮಾಡಿಯಲ್ಲೋ ಈ ಕ್ಷಣ ನನಗೆ ಬಂದು ಕುಂಟ ಕಟ್ಟುಕೊಂಡು ಈ ರೀತಿ ಮೋಸ ಮಾಡುವುದು ತರವಲ್ಲ. ಅಹೋ ಆಪತ್ ಬಂದವನೇ, ನಿನ್ನ ಮೇಲೆ ಇದ್ದಕ್ಕೆ ನಿಂತು ಎನ್ನ ತಪ್ಪನ್ನು ಮನ್ನಿಸು, ನನ್ನ ಮಡದಿಗಳ ಜೀವನ ಉಳಿಸು. ಅಯ್ಯೋ ದ್ರೌಪದಿನಾಗಲಿ ನಾನು ಈ ಭೂಮಿ ಮೇಲೆ ಜೀವಿಸಲಾರೆನು, ನನ್ನ ಪ್ರಾಣವನ್ನಾದರ ಒಳಗೆ ಕೊಡು. ಅಯ್ಯೋ ಅಣ್ಣಂದಿರಾಯ ಧರ್ಮರಾಯ ಭೀಮಸೇನ ದ್ರೌಪದಿರೇ ಏನಂತ ಕೇಸವ ದೂರ ಮಾಡೋ ಎನ್ನ ದುಃಖವ. ಎಲ್ಲವನ್ನು ತಪ್ಪವನ್ನು ಮಲ್ಲಿಸಿ ಎಲ್ಲವನ್ನು ಮುತ್ತರಿಸಿ ಪುನರ್ಜನ್ಮವನ್ನು ಕೊಟ್ಟಿರಿ. ಆನೇ ಜನ್ಮನಾದನು. ಆಹೋ ಅರ್ಜುನ ಭೂಪತಿ, ಅವಾಗ ಹೇಮಾರದೆ ಮೂರಾಳನ ಒಡನೆ ಹೋರಾಡಿ ನನ್ನ ಕಾಪಾಡಿದ ಕಲಿಪಾಡ್ತದೆ ಎನೆಗೆ ಆಶೀರ್ವಾದ ಮಾಡಬೇಕಂದ್ರೆ ಮಣಿಮಂತನ ಮಹಾರಾಜನಾದ ಮನಿಜನ್ಮನ್ನು ಪಡೆದಿರುವನು. ನಾನೇ ಧನ್ಯವಂತನು. ಎನ್ನ ಸತಿಸುತ್ತಲಿರುವ ಮಣಿಪ್ರದ ದೇಶಕ್ಕೆ ರಥ ಯಾತ್ರೆಯಿಂದ ರಥವನ್ನು ಬಿಡುವಂತ ನಾನು What do you